ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ರಿಸಲ್ಟ್ ಅನೌನ್ಸ್ ಆಗಿದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟು ಅಂದ್ಕೊಂಡಷ್ಟು ಬಂದಿಲ್ಲ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗಿದ್ದೀರಿ. ಅಂಥ ವಿದ್ಯಾರ್ಥಿಗಳಿಗೆ ಈ ಎಕ್ಸಾಮ್ 2 ಅಂತ ಹೇಳಿ ಮಂಡಳಿಯವರು ನಡೆಸ್ತಾ ಇದ್ದಾರೆ. ಈ ಎಕ್ಸಾಮ್ 2ಗೆ ಯಾರ್ಯಾರು ಅಟೆಂಡ್ ಆಗಬೇಕು ಅಂತ ಹೇಳಿದ್ರೆ, ಒಂದು ಅನುತ್ತೀರ್ಣ ಆಗಿರುವಂಥ ವಿದ್ಯಾರ್ಥಿಗಳು. ಅನುತ್ತೀರ್ಣ ಅಂತ ಆಗಲ್ಲ ಈ ಸಲ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುವಂಥ ವಿದ್ಯಾರ್ಥಿಗಳು ಅವರು ಏನು ಅಂತ ಹೇಳಿದ್ರೆ ಈ ಎಕ್ಸಾಮ್ 2 ಏನು ಅಂತ ಹೇಳಿದ್ರೆ ಅಟೆಂಡ್ ಆಗಬೇಕಾಗತ್ತೆ. ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೇಕಾಗತ್ತೆ. ಇನ್ನು ಯಾರು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಂದ್ಕೊಂಡಿರುವಷ್ಟು ಅಂಕ ಬಂದಿಲ್ಲ, ಅವರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ನಾನಿನ್ನೂ ಮಾಡ್ತೀನಿ ಅಂತೇಳಿ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಈ ಎಕ್ಸಾಮ್ 2 ಅಟೆಂಡ್ ಮಾಡಿಬಿಟ್ಟು ನೀವು ಇನ್ನೊಂದು ಸ್ವಲ್ಪ ಟೈಮ್ ಇದೆ ಓದಿಬಿಟ್ಟು ಯಾವ ಸಬ್ಜೆಕ್ಟ್ ಅದು ನಿಮಗೆ ಕಡಿಮೆ ಅಂಕ ಬಂದಿದೆ ಅಂಥ ಸಬ್ಜೆಕ್ಟನ್ನು ನೀವು ಏನು ಅಂತ ಹೇಳಿದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಅಂದರೆ ಈಗ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ ಇಲ್ಲಿ. ಈಗ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಎಲ್ಲ ಸಬ್ಜೆಕ್ಟ್ನೂ ಏನು ಅಂತ ಹೇಳಿದ್ರೆ ಎಕ್ಸಾಮ್ 2ಗೆ ಕಟ್ಬೋದಾ ಅಂಥೇಳಿ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು ಮಾತ್ರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ ಅಂಥೇಳಿ ಸರ್. ಈಗ ಏನು ಅಂತ ಹೇಳಿದ್ರೆ, ನೀವು ಎಷ್ಟು ಸಬ್ಜೆಕ್ಟ್ ನೀವು ಪಾಸ್ ಆಗಿದ್ದೀರೋ ಎಲ್ಲ ಸಬ್ಜೆಕ್ಟ್ನೂ ನೀವು ಕಟ್ಬೋದು, ವಾಪಸ್ಸು ಇನ್ನೊಂದು ಸಲ ಎಕ್ಸಾಮ್ಗೆ ಅಟೆಂಡ್ ಆಗ್ಬೋದು. ಬಟ್ ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾವುದು ನಿಮಗೆ ಕಡಿಮೆ ಆಗಿರುತ್ತೋ ಅಂಥ ಸಬ್ಜೆಕ್ಟನ್ನು ನೀವೇನು ಅಂತ ಹೇಳಿದ್ರೆ ಬರೆದ್ಬಿಟ್ಟು ಅದನ್ನು ಮಾತ್ರ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂಥೇಳಿ ನನಗನ್ನಿಸುತ್ತೆ. ನೀವು ಯಾವ ಸಬ್ಜೆಕ್ಟಲ್ಲಿ ನಿಮ್ಗೆ ಕಡಿಮೆ ಅಂಕ ಬಂದಿದೆ ಅಂಥ ಸಬ್ಜೆಕ್ಟನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಒಳ್ಳೆಯದು. ಎಲ್ಲ ಸಬ್ಜೆಕ್ಟ್ನ ಕಟ್ಲಿಕ್ಕೆ ಹೋಗಬೇಡಿ. ನೀವು ಕಡಿಮೆ ಅಂಕ ಬಂದಿರೋಂಥ ಸಬ್ಜೆಕ್ಟನ್ನು ನಿಮ್ಗೆ ಇನ್ನೂ ಓದಿಬಿಟ್ಟು ಜಾಸ್ತಿನ ಮಾರ್ಕ್ಸ್ ಪಡೀತೀನಿ ಅಂಥೇಳಿ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಎಕ್ಸಾಮ್ 2ಗೆ ಅಟೆಂಡ್ ಆಗಿ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೇಕಾಗುತ್ತೆ. ಇನ್ನು ನೀವು ಟೈಮ್ ಟೇಬಲ್ ಅಂತೂ ಗೊತ್ತೇ ಇದೆ ನಿಮಗೆ. ಎಕ್ಸಾಮ್ 2 ಯಾವಾಗ ನಡೆಸ್ತಾರೆ ಅಂಥೇಳಿ ಜೂನ್ 6 ಆನ್ವರ್ಡ್ಸ್ ನಡೆಸ್ತಾಯಿದ್ರೆ. ಹೀಗಾಗಿಬಿಟ್ಟು ಅದು ಎಕ್ಸಾಮ್ ಮುಗಿದು ಅದು ವ್ಯಾಲ್ಯೂಯೇಷನ್ ಆಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬಂದು ಮುಂದೆ ನಿಮಗೇನಾದರೂ ಈ ಸೈನ್ಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಅಡ್ಮಿಷನ್ಗೆ ಏನಾದರೂ ಸಮಸ್ಯೆ ಆಗುತ್ತೆ ಅಂಥೇಳಿ ಅದನ್ನು ಕೂಡ ನಿಮ್ಮ ಗಮನದಲ್ಲಿ ಇರಲಿ. ಈಗ ಏನು ಅಂತ ಹೇಳಿದ್ರೆ, ಎಕ್ಸಾಮ್ 2ಅಲ್ಲಿ ಒಂದು ವೇಳೆ ಏನಾದರೂ ನಿಮಗೆ ಮಾರ್ಕ್ಸ್ ಕಡಿಮೆ ಬಂದುಬಿಟ್ರೆ ಹಂಗೆ, ಈಗ ಬಂದಿರೋ ಅಂಕಗಳಿಗಿಂತ ಎಕ್ಸಾಮ್ 2ಅಲ್ಲಿ ಅಂಕಗಳು ಕಡಿಮೆ ಬಂದರೆ ಹೆಂಗೆ ಅಂತೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಎಕ್ಸಾಮ್ 2ಅಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ ಬಂದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲ ನಿಮಗೆ ಎಕ್ಸಾಮ್ 2ಅಲ್ಲೇ ಮಾರ್ಕ್ಸ್ ಕಡಿಮೆ ಬಂದುಬಿಟ್ರೆ ಈಗ ಮೊದಲಿರೋ ಮಾರ್ಕ್ಸನ್ನೇ ಒಂದು ಯಾವ್ದು ಜಾಸ್ತಿ ಇದೆಯೋ ಆ ಮಾರ್ಕ್ಸನ್ನು ಏನು ಅಂತ ಹೇಳಿದ್ರೆ ಕನ್ಸಿಡರ್ ಮಾಡ್ತಾರೆ ಮಂಡಳಿಯವರು. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಮತ್ತು ಈಗ ಎಕ್ಸಾಮ್ 2 ಹೆಂಗೆ ನಡೆಸ್ತಾರೆ ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ. ಎಕ್ಸಾಮ್ 2ಅಲ್ಲಿ ಕ್ಯಾಮ್ರಾ ಇರುತ್ತೇನೋ, ಸ್ಟ್ರಿಕ್ಟ್ ಆಗುತ್ತೇನೋ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಮಾರ್ಕ್ಸ್ ಕಡಿಮೆ ಬರಲಿಕ್ಕೆ ಕಾರಣ ಈ ಕ್ಯಾಮ್ರಾ ಅಂಥೇಳಿ ವೆಬ್ ಕಾಸ್ಟಿಂಗ್ ಅವೆಲ್ಲ ಇರೋದರಿಂದ ಎಕ್ಸಾಮ್ ಸ್ಟ್ರಿಕ್ಟಾಗಿ ನಡೆದಿದ್ದಾವೆ ಈ ಸಲ. ಹೀಗಾಗಿಬಿಟ್ಟು ಅದು ಎಕ್ಸಾಮ್ 2ಅಲ್ಲಿ ಕ್ಯಾಮ್ರಾ ಇರ್ತಾವೋ ಇಲ್ಲವೋ ಅಂತೇಳಿ ಒಂದಿಷ್ಟು ಜನ ವಿದ್ಯಾರ್ಥಿಗಳ ಕ್ವಶನ್. ಈ 3 ಎಕ್ಸಾಮಿಗೆ ಕ್ಯಾಮ್ರಾ ಇರುತ್ತೆ, ವೆಬ್ ಕಾಸ್ಟಿಂಗ್ ಇರುತ್ತೆ, ಅದೇನು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ಟ್ರಿಕ್ಟ್ ಆಗುತ್ತೆ ಎಕ್ಸಾಮ್. ನೀವು ಓದ್ಬಿಟ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂಥೇಳಿ ಕಾನ್ಫಿಡೆನ್ಸ್ ಇದ್ದರೆ ಎಕ್ಸಾಮ್ 2 ಕಟ್ಬೋದು. ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು. ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಂತೂ ನೀವು ಫೇಲ್ ಅಂತ ಹೇಳೋವಾಗಿಲ್ಲ, ನಾಟ್ ಕಂಪ್ಲೀಟೆಡ್ ಆಗಿರುವಂಥ ವಿದ್ಯಾರ್ಥಿಗಳು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ, ಕಟ್ಟಲೇಬೇಕಾಗತ್ತೆ ಅವರು. ಇನ್ನು ಇದಕ್ಕೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂಥೇಳಿ ಇಲ್ಲಿ ಮಂಡಳಿ ಕಡೆಯಿಂದ ಒಂದು ನೋಟಿಫಿಕೇಷನ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, 2024 SSLC 2024 ಪರೀಕ್ಷೆ 2ಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ನೋಂದಣಿ ಕುರಿತು ಮಾರ್ಗಸೂಚಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಇಲ್ಲಿ ನೋಡ್ಬೋದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಒಂದು ನೋಟಿಫಿಕೇಷನ್ ಇದೆ. 9/5/2024 ರಿಲೀಸ್ ಆಗಿರುವಂಥದ್ದು. ಇಲ್ಲಿ ನೋಡ್ಬೋದು, ವಿಷಯ 2024 SSLC ಪರೀಕ್ಷೆ 2ಕ್ಕೆ ಅರ್ಹ ಅಭ್ಯರ್ಥಿಗಳ ನೋಂದಣಿ ಕುರಿತು ಮಾರ್ಗಸೂಚಿ ಅಂತ ಇದೆ. ಅದೇ ಎಕ್ಸಾಮ್ 2ಗೆ ಎಲಿಜಿಬಲ್ ಇರುವಂಥ ವಿದ್ಯಾರ್ಥಿಗಳು ಏನು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದರ ಸಂಬಂಧಪಟ್ಟಂಥ ಒಂದು ಗೈಡ್ಲೈನ್ಸ್ ಇದೆ ಅಂತ. ಇಲ್ಲಿ ನೋಡ್ಬೋದು, 2024 SSLC ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಪರೀಕ್ಷೆಗೆ ಗೈರು ಹಾಜರಾದ ಮತ್ತು ಪೂರ್ಣಗೊಳಿಸಲಾಗಿಲ್ಲದ, ಅಂದರೆ ನಾಟ್ ಕಂಪ್ಲೀಟೆಡ್ ಹಾಗೂ ಹಿಂದಿನ ಸಾಲಿನಲ್ಲಿ ಅನುತ್ತೀರ್ಣ ಅಭ್ಯರ್ಥಿಗಳಿಗೆ
2024 ಜೂನ್ ಮಾಹೆಯಲ್ಲಿ SSLC ಪರೀಕ್ಷೆ 2 ನಡೆಸಲಾಗುವುದು ಅಂತೇಳಿ. ಅಂದರೆ ಜೂನಲ್ಲಿ ನಡೆಸ್ತಾರೆ SSLC ಪರೀಕ್ಷೆ 2. ಈ ಹಿನ್ನೆಲೆಯಲ್ಲಿ ಅರ್ಹ ಪುನರಾವರ್ತಿತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಅಪ್ಲಿಕೇಶನ್ನ ಕರೆದಿದ್ದಾನೆ. ಅಪ್ಲಿಕೇಶನ್ ಹಾಕ್ಬೋದು. 2023ರಿಂದ 2023-24 SSLC ಪರೀಕ್ಷೆವರೆಗೆ ಪೂರ್ಣಗೊಳಿಸಲಾಗಿಲ್ಲದ ಅಂದರೆ ನಾಟ್ ಕಂಪ್ಲೀಟೆಡ್ ಹಾಗೂ 2024 ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಗೈರು ಹಾಜರಾಗಿರುವ ಅರ್ಹ ಅಭ್ಯರ್ಥಿಗಳಿಂದ ಶಾಲಾ ಮುಖ್ಯೋಪಾಧ್ಯಾಯರು ಮಂಡಳಿ https://kasab.karnataka.gov.in ಜಾಲತಾಣದ ಶಾಲಾ ಲಾಗಿನ್ ಮೂಲಕ ಪರೀಕ್ಷೆ 2ಕ್ಕೆ ನೋಂದಣಿ ಮಾಡುವುದು ಅಂತ ಇದೆ. ಅಂದರೆ ಇಲ್ಲಿ ಏನಂತ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು KSCAB ವೆಬ್ಸೈಟ್ಗೆ ಹೋಗ್ಬಿಟ್ಟು ಮತ್ತು ನೋಡ್ಬೋದು ಶಾಲಾ ಲಾಗಿನ್ನಲ್ಲಿ ರಿಜಿಸ್ಟ್ರೇಷನ್ ಫಾರ್ 2024 ಎಕ್ಸಾಮ್ 2 ಅನ್ನು ಕ್ಲಿಕ್ ಮಾಡಿದಾಗ ಅಂದರೆ ಅವರು ಶಾಲಾ ಲಾಗಿನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು. ಇದು ರಿಜಿಸ್ಟ್ರೇಷನ್ ಫಾರ್ 2024 ಅಂತ ಇರುತ್ತೆ ಅವರು ಮುಖ್ಯ ಶಿಕ್ಷಕರು ಮಾಡುವಂಥದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಎಂಟರ್ ಮಾಡಿಬಿಟ್ಟು ಅಲ್ಲಿ ನೀವು ಆಯ್ಕೆಯಲ್ಲಿ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆಯನ್ನು ನಮೂದು ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ಏನಾಗುತ್ತೆ ಆ ವಿದ್ಯಾರ್ಥಿಯದು ಡೀಟೇಲ್ಸ್ ಓಪನ್ ಆಗುತ್ತೆ. ಮತ್ತು ನೋಡ್ಬೋದು ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ದೈಹಿಕ ಸ್ಥಿತಿ, ಜನ್ಮ ದಿನಾಂಕ, ಪರೀಕ್ಷೆ ವಿಷಯಗಳು ಯಾವುದೇ ಬದಲಾವಣೆ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಡೀಟೇಲ್ಸು ಆಲ್ರೆಡಿ ಅದು ಫೆಚ್ ಆಗುತ್ತೆ ಆಟೋಮೆಟಿಕ್ಕು. ನೀವು ಯಾವುದೇ ಥರ ಡೀಟೇಲ್ಸನ್ನು ಎಡಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಶಾಲಾ ಲಾಗಿನ್ ಮುಖ್ಯ ಶಿಕ್ಷಕರು 2021-22 ಸಾಲಿನಲ್ಲಿ ಪರೀಕ್ಷೆ ಬರೆದು ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ಮಾರ್ಚ್ ಅಥವಾ 2024 SSLC ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಪೂರ್ಣಗೊಳಿಸಲಾಗಿಲ್ಲದ ಅಂದರೆ ನಾಟ್ ಕಂಪ್ಲೀಟೆಡ್ ವಿದ್ಯಾರ್ಥಿಗಳ ಭಾವಚಿತ್ರ ಸಹಿಗಳನ್ನು ಮಂಡಳಿಯಲ್ಲಿ ಲಭ್ಯವಿದ್ದು ಸದರಿ ಅಭ್ಯರ್ಥಿಗಳು ಈ ಪೂರಕ ಪರೀಕ್ಷೆಗೆ ನೋಂದಾಯಿಸಿಕೊಂಡಲ್ಲಿ ಪುನಃ ಇವರುಗಳು ಭಾವಚಿತ್ರ ಸಹಿಗಳು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ಶಾಲೆಗೆ ಹೋಗಿ ನಿಮ್ಮ ಮುಖ್ಯೋಪಾಧ್ಯಾಯರನ್ನ ಭೇಟಿ ಮಾಡುವಾಗ ಯಾವುದೇ ಥರದ ನೀವು ಡೀಟೇಲ್ಸನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಎಲ್ಲ ಡೀಟೇಲ್ಸ್ ಅವ್ರ ಕಡೆ ಇರುತ್ತೆ. ಫೋಟೋ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ನೋಡ್ಬೋದು 2002ಗಿಂತ ಮುಂಚೆ ಏನಾದರೂ ಹಿಂದಿನ ವರ್ಷಗಳಲ್ಲಿ ಏನಾದರೂ ಅವರು ರಿಜಿಸ್ಟ್ರೇಷನ್ ಮಾಡಿದರೆ ಅವರು MSc ಅರ್ಜಿಗಳನ್ನು ಭರ್ತಿ ಮಾಡಿ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅವರು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸೈನ ಒಯ್ಯಬೇಕಾಗುತ್ತೆ. ಇದು 2002 ಹಿಂದಿನ ವರ್ಷ ವಿದ್ಯಾರ್ಥಿಗಳು, ಈ ನಿಮಗೇನು ಅವಶ್ಯಕತೆ ಇಲ್ಲ. ನೋಡ್ಬೋದು 2003ಕ್ಕೂ ಹಿಂದಿನ ವರ್ಷಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು MSc ಮೂಲಕ ಪ್ರಸ್ತಾವನೆಯನ್ನು 2024 ಪರೀಕ್ಷೆಗೆ 2ಕ್ಕೆ ಬರೆಯುವುದು. ಇಲ್ಲಿ ನೋಡ್ಬೋದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಹಾಗೂ ವಿಭಿನ್ನ ಸಾಮರ್ಥ್ಯಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ 2ಕ್ಕೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. SC/ST ಇದ್ದರೆ ನಿಮಗೆ ಪೇಮೆಂಟ್ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡ್ಬೋದು ಒಂದು ವಿಷಯಕ್ಕೆ ಅನುತ್ತೀರ್ಣ ವಿದ್ಯಾರ್ಥಿಗಳ ಪಾವತಿಸಬೇಕಾದ ಪರೀಕ್ಷಾ ಶುಲ್ಕಗಳು ಅಂದರೆ ಯಾರು ಫೇಲ್ ಆಗಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳು ಏನಾದರೂ ಈಗ ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ನೋಡ್ಬೋದು ಶುಲ್ಕ ಎಷ್ಟಿರುತ್ತೆ ಅಂಥೇಳಿ. ಒಂದು ವಿಷಯಕ್ಕೆ 407 ರೂಪಾಯಿ ಇದೆ ಮತ್ತು 2 ವಿಷಯಕ್ಕೆ 507 ಇದೆ. 2 ಸಬ್ಜೆಕ್ಟನ್ನು ಏನಾದರೂ ನೀವು ಅನುತ್ತೀರ್ಣ ಆಗಿದ್ದರೆ 507 ನೀವು ಕಟ್ಟಬೇಕಾಗುತ್ತೆ. 3 ಅಥವಾ 3ಕ್ಕಿಂತ ಮೇಲ್ಪಟ್ಟಿದ್ದಲ್ಲಿ 682 ರೂಪಾಯಿಗಳೇನದು ನೀವು ನಿಮ್ಮ ಮುಖ್ಯ ಶಿಕ್ಷಕರಿಗೆ ಕೊಟ್ಟರೆ ಅವರು ತಮ್ಮ ಶಾಲಾ ಲಾಗಿನಲ್ಲಿ ಅಪ್ಲಿಕೇಶನ್ ಹಾಕಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಚಾನಲ್ ಮೂಲಕ ಬ್ಯಾಂಕಿಗೆ ಕಟ್ತಾರೆ. ಅವರು ಇದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು, ನಿಮ್ಮ ಶಾಲೆ ಮೇಲೆ ಡಿಪೆಂಡ್ ಇರುತ್ತೆ. ಇಷ್ಟು ಅಮೌಂಟ್ ಇದೆ. 1 ಸಬ್ಜೆಕ್ಟ್ 407, 2 ಸಬ್ಜೆಕ್ಟ್ 507, 3 ಅಥವಾ 3ಕ್ಕಿಂತ ಹೆಚ್ಚು 687. ನೋಡ್ಬೋದು ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭ ಅಂದರೆ ಅದು ನೀವು ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 9/5/2024 ಇದೆ. ಅಂತಿಮ ದಿನಾಂಕ ಬಂದುಬಿಟ್ಟು 16/5/2024. ಅಂದರೆ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಅಂದರೆ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಶಾಲೆಯವರು 15/8/2024 ಇದೆ. ಮುಂದೆ ಅದನ್ನು ಪೇಮೆಂಟ್ ಮಾಡಲಿಕ್ಕೆ ಬ್ಯಾಂಕಿಗೆ ಹೋಗಿ ತುಂಬಲಿಕ್ಕೆ 25/5/2024 ಲಾಸ್ಟ್ ಡೇಟ್ ಇದೆ. ಅಂದರೆ ಮಂಡಳಿಗೆ ಸಲ್ಲಿಸಲಿಕ್ಕೆ 20/5/2024 ಲಾಸ್ಟ್ ಡೇಟ್ ಇದೆ. ಸ್ನೇಹಿತರೆ, ಇದು ನಿಮ್ಮ ಮಾಹಿತಿ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ.
ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಇನ್ನೂ ಯಾವ ಥರ ಅದು ರೀಕೌಂಟಿಂಗ್ ಅಪ್ಲೈ ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳು. ರೀಕೌಂಟಿಂಗಲ್ಲಿ ಈಗ ಜೆರಾಕ್ಸ್ ಕಾಪಿ ಫೋಟೋ ಕಾಪಿಯನ್ನು ತರಿಸ್ತಾ ಇದ್ದೀರಿ. ಅದು ಬಂದಮೇಲೆ ಯಾವ ಥರದನ್ನು ಡೌನ್ಲೋಡ್ ಮಾಡ್ಕೋಬೇಕು, ಮತ್ತು ಆದಮೇಲೆ ರೀಕೌಂಟಿಂಗ್ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಮತ್ತು ರಿವ್ಯಾಲ್ಯೂಷನ್ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಎಲ್ಲವನ್ನು ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.